ಸಬ್ಯಸಾಚಿ ಸುದ್ದಿ ಜಲವಾರ್ತೆಗಳಿಗೆ ಸ್ವಾಗತ. ರಾಷ್ಟ್ರೀಯ ಅಂಬೇಡ್ಕರ್ ಹಾಗೂ ಅಶೋಕ್ ಮಹಾರಾಜರ ಯಾತ್ರಾ ರಥ ಮಂಡ್ಯಕ್ಕೆ ಆಗಮಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಶಿವರಾಜ್ ತಮ್ಮ, ಭೀಮ್ ಆರ್ಮಿ ಪಡೆ ಅಧ್ಯಕ್ಷ ಎಸ್ ಪಿ ನಾರಾಯಣಸ್ವಾಮಿ, ಕರ್ನಾಟಕ ಸಂವಿಧಾನ ಸೇನೆ ರಾಜ್ಯಾಧ್ಯಕ್ಷ ನರಸಿಂಹಮೂರ್ತಿ, BSS ಮುಖಂಡ ಕೃಷ್ಣ, ಭಾರತಿ ಪ್ರಭು, ಚೂಡಮಣಿ ಉಪಸ್ಥಿತರಿದ್ದರು. ಒಂದು ದೀಕ್ಷಾ ಕಾರ್ಯಕ್ರಮ ಇಲ್ಲಿ ಸ್ಥಳೀಯವಾಗಿ ನಮ್ಮಲ್ಲಿ ಪಕ್ಷ ಅಂತ ಮಾಡ್ತಾರೆ, ಅದನ್ನ ನಾವು ಪಕ್ಷ ಅಲ್ಲ, ದೀಕ್ಷಾ ಕಾರ್ಯಕ್ರಮ ಅಂತ ಮಾಡೋಣ. ಮನೆ ಮನೆಗಳಿಗೆ ನಮ್ಮ ಹಿರಿಯರ ಜೊತೆಗೆ ಭಗವಾನ್ ಬುದ್ಧರು, ಸಾಮ್ರಾಟ್ ಅಶೋಕರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಎಲ್ಲ ಇದಕ್ಕೆ ಪೂರ್ವ ಎಲ್ಲರಿಗೆ ನಾವು ನಮ್ಮನೆಗಳನ್ನು ಕಲಿಸೋಣ. ಇದು ಮನೆ ಹಬ್ಬ ಆಗಬೇಕು, ದೀಕ್ಷಾ ಹಬ್ಬ ಆಗಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ, ಮತ್ತಾರಾದ್ರೂ ಮಾತಾಡೋರು ಇದ್ರೆ ದಯಮಾಡಿ ಮಾತಾಡಬಹುದು. ನಮ್ಮ ತಮಿಳುನಾಡಿನಿಂದ ಬಂದಂತ ಬಂಧುಗಳಿಗೆ, ಭಾರತಿ ಪ್ರಭು ಅವರಿಗೆ ಮತ್ತು ದಮ್ಮ ಧರ್ಮೇಂದ್ರ ಅವರಿಗೆ ನಾವು ವಿಶೇಷವಾಗಿ ಮಂಡ್ಯದ ದಮ್ಮ ಬಂಧುಗಳು ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಮುಂದುವರಿಯಲಿದೆ. ಈಗ ಇಲ್ಲಿಂದ ಮುಗಿಸ್ಕೊಂಡು ಶ್ರೀರಂಗಪಟ್ಟಣದಲ್ಲಿ ಅಲ್ಲಿಯ ಒಂದು ಬಾಬಾ ಸಾಹೇಬರ ಸ್ಟ್ಯಾಚ್ಯೂಗೆ ತಾಲೂಕು ಆಫೀಸ್ ಮುಂದೆ ಮಾಲಾರ್ಪಣೆ ನಡೀತದೆ. ಅಲ್ಲಿನ ಮುಂದಕ್ಕೆ ಮೈಸೂರಿಗೆ ಹೋಗ್ತಾರೆ. ಇವತ್ತು ಚಾಮರಾಜನಗರದಲ್ಲಿ ಹಾಲ್ಟ್ ಆಗ್ತದೆ. ಹಾಗಾಗಿ ವಿಶೇಷ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವಂಥದ್ರಲ್ಲಿ ನಮಗೆ ಸಹಕರಿಸಿದಂಥ ನಮ್ಮ ಸಹೋದರಿಗೆ ಧನ್ಯವಾದಗಳು ಹೇಳ್ತಾ ಅವ್ರು ಮಾತಾಡಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಪ್ರಭು ಅವರಿಗೆ. ಅಶೋಕ ಅಂಬೇಡ್ಕರ್ ಧಮ್ಮ ಯಾತ್ರಾ ಫಾರ್ ಪೀಸ್ ಅಂಡ್ ಫ್ರೆಟರ್ನಿಟಿ. ಫಾದರ್ ಆಫ್ ಇಂಡಿಯಾ. ನಮ್ಮ ಮಂಡ್ಯದಲ್ಲಿ ಈ ದಿವಸ ಒಂದು ವಿಶೇಷ ಅಶೋಕ ಏನು ಅಂದರೆ, ತಮಿಳುನಾಡು ಪಾಂಡಿಚೇರಿಯಿಂದ ಹೊರಟಂತ ಸಾಮ್ರಾಟ್ ಅಶೋಕ ಅಂಬೇಡ್ಕರ್ ಧಮ್ಮ ಯಾತ್ರಾ ಶಾಂತಿ ಹಾಗೂ ಭ್ರಾತೃತ್ವದ ಧಮ್ಮರಥ ಯಾತ್ರೆ ಹೊರಟಿದೆ. ಆ ರಥಯಾತ್ರೆ ಬೆಂಗಳೂರಿನಿಂದ ರಾಮನಗರ, ಚನ್ನಪಟ್ಟಣ ಪಟ್ಟಣಗಳಲ್ಲಿ ಕಾರ್ಯಕ್ರಮ ಮುಗಿಸಿ ಇದೀಗ ಮಂಡ್ಯಕ್ಕೆ ಆಗಮಿಸಿದೆ. ಅವರನ್ನು ನಾವೆಲ್ಲರೂ ಮಂಡ್ಯದ ಭಾರತೀಯ ಬೌದ್ಧ ಮಹಾಸಭಾದ ಪದಾಧಿಕಾರಿಗಳು ಹಾಗೂ ಎಲ್ಲ ಧರ್ಮ ಬಂಧುಗಳು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇವೆ, ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ತಮಿಳುನಾಡಿನ ಬ್ರದರ್ಸ್ ಪ್ರಭು, ಭಾರತಿ ಮತ್ತು ಆನಂದ್ ಭಾರತಿ ಇವರುಗಳು ಈ ರಥಯಾತ್ರೆಯನ್ನು ಮುನ್ನಡೆಸ್ತಾ ಇದ್ದಾರೆ. ಅವರುಗಳ ಜೊತೆಗೆ ಅನೇಕ ಜನರು ದಾರಿ ಉದ್ದಕ್ಕೂ ಕೈ ಜೋಡಿಸ್ತಾ ಸಾಥ್ ಮಾಡ್ತಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಮುಖ್ಯವಾಗಿ ಭಾರತ ದೇಶದ ಇತಿಹಾಸವನ್ನು ನೆನಪು ಮಾಡುವಂಥದ್ದು. ಇದೇನು ಮುಂದೆ ಬರ್ತಕ್ಕಂಥ ಅಶೋಕ ವಿಜಯದಶಮಿ, ಇಲ್ಲಿ ನಾವು ವಿಜಯದಶಮಿ ಅಂತೇಳಿ ಸಾಮಾನ್ಯವಾಗಿ ಹೇಳುವಂಥದ್ದು, ವಾಸ್ತವವಾಗಿ ಅಶೋಕ ವಿಜಯದಶಮಿ ಅಲ್ಲ. ಸಾಮ್ರಾಟ್ ಅಶೋಕರು ಆ ಯುದ್ಧವನ್ನು ಗೆದ್ದ ಮೇಲೆ ಅವರು ಈ ಒಂದು ಯುದ್ಧವನ್ನು ಬಿಟ್ಟು ಶಾಂತಿಯನ್ನು ಅಪ್ಪಿಕೊಂಡು ಅವರ ಖಡ್ಗವನ್ನು ಶರಣ ಮಾಡಿ ನಂತರ ಶಾಂತಿಯನ್ನು ಅಪ್ಪಿಕೊಂಡಂಥ ದಿನ ಅಶೋಕ ವಿಜಯದಶಮಿ. ಆ ಸಂದರ್ಭದಲ್ಲಿ ಈ ಒಂದು ರೀತಿಯ ಧಮ್ಮರಥ ಯಾತ್ರೆಯನ್ನು ಕೈಗೊಂಡಿರುವಂಥದ್ದು ನಮ್ಮ ತಮಿಳುನಾಡಿನ ಸಹೋದರರ ಒಂದು ದೊಡ್ಡ ಕಾರ್ಯವಾಗಿದೆ. ಅದಕ್ಕೆ ಎಲ್ಲರೂ ಕೈ ಜೋಡಿಸೋಣ. ಇದೀಗ ನಮ್ಮಲ್ಲಿ ಅನೇಕ ಜನರಿಗೆ ಈಗ ಯುದ್ಧ ಬೇಡ, ಬುದ್ಧ ಬೇಕು ಅನ್ನೋಂಥದ್ದು ಮನವರಿಕೆ ಆಗ್ತಾ ಇದೆ. ಶಾಂತಿ ಬೇಕು, ಮೈತ್ರಿ ಬೇಕು, ಪ್ರೀತಿ ಕರುಣೆ ಎಲ್ಲವೂ ಬೇಕು. ಮನುಷ್ಯನಿಗೆ ಮುಖ್ಯವಾದವೇ ಇವೆ. ಆದರೆ ವಿರುದ್ಧವಾಗಿ ನಡೆಯುವಂಥದ್ರಲ್ಲಿ ನಾವು ಯಾವುದೇ ಸಂತೋಷವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದರ ಬದಲಿಗೆ ದುಃಖವನ್ನು, ನೋವನ್ನು, ಸಂತಾಪವನ್ನು, ಎಲ್ಲವ ತೊಂದರೆಗಳನ್ನು ಅನುಭವಿಸುವಂಥದ್ದಾಗ್ತದೆ. ಹಾಗಾಗಿ ಭಾರತ ದೇಶ ಬುದ್ಧರನ್ನು ಕೊಟ್ಟಿರುವಂಥ ದೇಶ. ಇದು ಶಾಂತಿಗಾಗಿ ಇರ್ತಕ್ಕಂಥ ಭಾರತ ದೇಶ, ಪ್ರಬುದ್ಧ ಭಾರತ. ಇದನ್ನು ಮತ್ತೆ ನೀವು ಎಲ್ಲರೂ ಕೂಡ ಇಲ್ಲಿ ಜಾತಿ ಧರ್ಮ ಉಳಿದ ವಿಚಾರಗಳು ಬರೋದಿಲ್ಲ. ನಾವೆಲ್ಲರೂ ಮಾನವರು, ಮನುಷ್ಯರು, ಭಾರತೀಯರು. ಹಾಗಾಗಿ ಭಾರತೀಯರು ನಾವೆಲ್ಲರೂ ಒಟ್ಟಾಗಿ ಒಂದು ಭಾರತದ ಭವ್ಯತೆಯನ್ನು, ನೆಮ್ಮದಿ, ಶಾಂತಿ, ಪ್ರೀತಿಯನ್ನು, ಮೈತ್ರಿಯನ್ನು, ಭ್ರಾತೃತ್ವವನ್ನು ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಏನು ಪೀಠಿಗೆಯಲ್ಲಿರುವಂಥದ್ದು, ನಾವೆಲ್ಲರೂ ಮನುಷ್ಯರು, ನಾವೆಲ್ಲರೂ ಮಾನವರು. ನಮಗೆ ನಿಜವಾಗಿ ಬೇಕಾಗಿರುವಂಥದ್ದು ಭ್ರಾತೃತ್ವ, ನ್ಯಾಯ, ನೀತಿ, ಸತ್ಯ ಎಲ್ಲವೂ ಬೇಕಾಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಕೋರಿ ನಾವೆಲ್ಲರೂ ಅವಳು ಬೆಳ್ಕೊಡ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ
ತಮ್ಮ ರಥಯಾತ್ರೆಯ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲರಿಗೂ ದೇಶಕ್ಕೆ ನಾಡಿಗೆ ಎಲ್ಲರಿಗೂ ಶಾಂತಿ ಸುಖ ಸಿಗಲಿ ಅಂತೇಳಿ ಬಯಸ್ತೇನೆ. ನಾನು ಶಿವರಾಜ್ ಭಾರತೀಯ ಬೌದ್ಧ ಮಹಾಸಭಾ ರಾಜ್ಯ ಉಪಾಧ್ಯಕ್ಷ. ಥ್ಯಾಂಕ್ ಯು ಸರ್.